6ನೇ ತರಗತಿಯ ವಿಜ್ಞಾನ ಅಧ್ಯಾಯ 3 ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ. ಈ ಅಧ್ಯಾಯದಲ್ಲಿ ನಮ್ಮ ಜೀವನದಲ್ಲಿ ಆಹಾರದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಆಟ ಆಡೋಣ. ವೃತ್ತಾಕಾರದಲ್ಲಿ ಕುಳಿತು ನಿಮ್ಮ ನೆಚ್ಚಿನ ಆಹಾರ ಯಾವುದೆಂದು ತರಗತಿಯೊಂದಿಗೆ ಹಂಚಿಕೊಳ್ಳಿ. ತರಕಾರಿ ಬಾತ್, ಪುಳಿಯೋಗರೆ, ಚಪಾತಿ ಮತ್ತು ಚಟ್ನಿ, ಇಡ್ಲಿ ಸಾಂಬಾರ್, ಮಸಾಲೆ ದೋಸೆ, ಚಿತ್ರಾನ್ನ ಇತ್ಯಾದಿ. ನಾವು ಏಕೆ ಆಹಾರ ಸೇವಿಸಬೇಕು? ನೀವು ಬಹಳ ಸಮಯದವರೆಗೆ ಆಹಾರ ಸೇವಿಸದೇ ಇದ್ದಾಗ ಏನನ್ನಿಸುತ್ತದೆ? ನಾವು ಬಹಳ ಸಮಯದವರೆಗೆ ಆಹಾರ ಸೇವಿಸದೇ ಇದ್ದಾಗ ನಮಗೆ ದುರ್ಬಲತೆ, ದಣಿವು ಅಥವಾ ಹಸಿವು ಅನಿಸಬಹುದು. ನಾವು ತಿನ್ನುವ ಆಹಾರವು ನಮಗೆ ಓದಲು, ಕೆಲಸ ಮಾಡಲು, ಆಟವಾಡಲು ಮತ್ತು ಬೆಳೆಯಲು ಅಗತ್ಯವಾದ ಶಕ್ತಿಯನ್ನು ನೀಡುತ್ತದೆ. ಆಹಾರದ ವೈವಿಧ್ಯತೆ. ವಿಭಿನ್ನ ಜನರು ಏಕೆ ವಿಭಿನ್ನ ರೀತಿಯ ಆಹಾರಗಳನ್ನು ಸೇವಿಸುತ್ತಾರೆ? ನಿನ್ನೆ ರಾತ್ರಿ ನೀವು ಊಟಕ್ಕೆ ಏನನ್ನು ಸೇವಿಸಿದ್ದೀರಿ? ನೀವು ನಿಮ್ಮ ಜೊತೆಯವರು ಒಂದೇ ರೀತಿಯ ಆಹಾರವನ್ನು ಸೇವಿಸಿದ್ದೀರಾ ಎಂದು ಚರ್ಚಿಸಿ. ತರಗತಿಯಲ್ಲಿರುವ ಎಲ್ಲರೂ ಒಂದೇ ರೀತಿಯ ಆಹಾರವನ್ನು ಸೇವಿಸಿದ್ದಾರೆಯೇ? ತರಗತಿಯಲ್ಲಿ ನೀವು ಕೇಳಿದ ವಿವಿಧ ರೀತಿಯ ಆಹಾರಗಳು ಯಾವುವು? ನಾವು ಸೇವಿಸುವ ವಿವಿಧ ರೀತಿಯ ಆಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಶುಭಂ ಸಮುದ್ರದ ಸಮೀಪದಲ್ಲಿರುವ ಕೋಲ್ಕತ್ತಾದಲ್ಲಿ ವಾಸಿಸುತ್ತಾನೆ. ಅವನು ಮೀನು ಮತ್ತು ಅಲ್ಲಿ ಸಾಮಾನ್ಯವಾಗಿ ಲಭ್ಯವಿರುವ ಇತರ ರೀತಿಯ ಸಮುದ್ರಾಹಾರಗಳನ್ನು ತಿನ್ನಲು ಇಷ್ಟಪಡುತ್ತಾನೆ. ಸಮುದ್ರಾಹಾರ. ವರ್ಷ ಕೇರಳದಲ್ಲಿ ವಾಸಿಸುತ್ತಾಳೆ. ಅವಳು ಅಲ್ಲಿ ಸಾಮಾನ್ಯವಾಗಿ ಬೆಳೆಯುವ ತೆಂಗಿನಕಾಯಿಯನ್ನು ಬಳಸಿ ತಯಾರಿಸುವ ವಿವಿಧ ತರಕಾರಿ ಪದಾರ್ಥಗಳನ್ನು ತಿನ್ನಲು ಇಷ್ಟಪಡುತ್ತಾಳೆ. ತೆಂಗಿನಕಾಯಿ ಸೇರಿಸಿದ ತರಕಾರಿಗಳು ಮತ್ತು ಅನ್ನ. ಪಂಜಾಬ್ನಲ್ಲಿ ವಾಸಿಸುವ ಗುರುಮೀತಿಗೆ ಸಾಸಿವೆ ಸೊಪ್ಪಿನ ಸಾಗ್ ಮತ್ತು ಜೋಳದ ರೊಟ್ಟಿಯನ್ನು ತಿನ್ನುವುದೆಂದರೆ ಬಹಳ ಇಷ್ಟ. ಸಾಸಿವೆ ಮತ್ತು ಜೋಳವನ್ನು ಪಂಜಾಬ್ನಲ್ಲಿ ಸಾಮಾನ್ಯವಾಗಿ ಬೆಳೆಯಲಾಗುತ್ತದೆ. ನಿಮ್ಮ ಪ್ರದೇಶದಲ್ಲಿ ಯಾವ ತರಕಾರಿಗಳನ್ನು ಬೆಳೆಯಲಾಗುತ್ತದೆ? ಕರ್ನಾಟಕದ ಗೌರಿಗೆ ರಾಗಿ ಮುದ್ದೆ ಮತ್ತು ಮೆಂತ್ಯ ಗೊಜ್ಜು ಎಂದರೆ ತುಂಬ ಇಷ್ಟ. ರಾಗಿ ಮತ್ತು ಮೆಂತ್ಯವನ್ನು ಹತ್ತಿರದ ಹೊಲಗಳಲ್ಲಿ ಬೆಳೆಯಲಾಗುತ್ತದೆ. ನೀವು ರಾಗಿಯನ್ನು ಇತರ ರೂಪಗಳಲ್ಲಿ, ಉದಾಹರಣೆಗೆ ರೊಟ್ಟಿ ಅಥವಾ ಗಂಜಿಯ ರೂಪದಲ್ಲಿ ತಿಂದಿದ್ದೀರಾ? ತೆಲಂಗಾಣದಲ್ಲಿ ವಾಸಿಸುವ ರಾಘವೇಂದ್ರನಿಗೆ ತುಂಟಿಕೂರ ಅಂದರೆ ಬೇಯಿಸಿದ ಸೊಪ್ಪು ಮತ್ತು ಸಜ್ಜೆಯ ರೊಟ್ಟಿಯನ್ನು ತಿನ್ನುವುದೆಂದರೆ ತುಂಬ ಇಷ್ಟ. ಸಜ್ಜೆಯನ್ನು ತೆಲಂಗಾಣದಲ್ಲಿ ಸಾಮಾನ್ಯವಾಗಿ ಬೆಳೆಯಲಾಗುತ್ತದೆ. ತಮಿಳುನಾಡಿನ ಶೈನಾಗೆ ಬೆಳಗಿನ ಉಪಹಾರವಾಗಿ ಆವಿಯಲ್ಲಿ ಬೇಯಿಸಿದ ಇಡ್ಲಿ ಮತ್ತು ಕರಿದ ವಡೆ ಎಂದರೆ ತುಂಬ ಇಷ್ಟ. ಇಡ್ಲಿಯನ್ನು ಅಕ್ಕಿ ಮತ್ತು ಉದ್ದಿನ ಬೇಳೆಯಿಂದ ತಯಾರಿಸಲಾಗುತ್ತದೆ, ಆದರೆ ವಡೆಯನ್ನು ಉದ್ದಿನ ಬೇಳೆಯಿಂದ ತಯಾರಿಸಲಾಗುತ್ತದೆ. ಅಕ್ಕಿ ಮತ್ತು ಉದ್ದಿನ ಬೇಳೆ ಈ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಬೆಳೆಯಲಾಗುತ್ತದೆ. ಶಾಲೆಗೆ ಹೋಗುವ ಮೊದಲು ನೀವು ಏನನ್ನು ಸೇವಿಸುತ್ತೀರಿ? ಜನರು ವಿಭಿನ್ನ ಆಹಾರವನ್ನು ಸೇವಿಸಲು ಕಾರಣಗಳು. ಜನರು ಕುಟುಂಬದ ಸಂಪ್ರದಾಯ ಮತ್ತು ಪದ್ಧತಿಗಳ ಪ್ರಕಾರ ಸೇವಿಸುತ್ತಾರೆ. ಜನರು ತಮ್ಮ ಇಷ್ಟ ಮತ್ತು ಇಷ್ಟವಿಲ್ಲದಿರುವಿಕೆಯ ಆಧಾರದ ಮೇಲೆ ಆಹಾರ ಸೇವಿಸುತ್ತಾರೆ. ಜನರು ಸುಲಭವಾಗಿ ಮತ್ತು ಸ್ಥಳೀಯವಾಗಿ ಬೆಳೆಯುವುದನ್ನು ಸೇವಿಸುತ್ತಾರೆ. ವಿಭಿನ್ನ ಪ್ರದೇಶಗಳಲ್ಲಿ ಅಲ್ಲಿನ ಹವಾಮಾನ, ಮಣ್ಣು ಮತ್ತು ಮಳೆಯ ಪ್ರಮಾಣದ ಆಧಾರದ ಮೇಲೆ ವಿಭಿನ್ನ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಜನರು ವಿಭಿನ್ನ ಆಹಾರವನ್ನು ಸೇವಿಸಲು ಇತರ ಕಾರಣಗಳು. ಆರೋಗ್ಯ, ಅಲರ್ಜಿಗಳು, ವಯಸ್ಸು ಮುಂತಾದವುಗಳು ಜನರು ವಿಭಿನ್ನ ಆಹಾರಗಳನ್ನು ಸೇವಿಸಲು ಇತರ ಕಾರಣಗಳಾಗಿವೆ. ಉದಾಹರಣೆಗೆ ಇವರ ಸಂಭಾಷಣೆಯನ್ನು ಕೇಳಿ. ಮಧುಮೇಹ ಕಾಯಿಲೆ ಇರುವ ನನ್ನ ಸೋದರ ಸಂಬಂಧಿ ಸಿಹಿ ತಿಂಡಿಗಳನ್ನು ಸೇವಿಸುವುದಿಲ್ಲ. ಪದ್ದಮ್ಮಗೆ ಅಲರ್ಜಿ ಇದೆ, ಆದ್ದರಿಂದ ಅವಳ ನಾಲಿಗೆ ಊದಿಕೊಳ್ಳುತ್ತದೆ. ತಾತಯ್ಯನಿಗೆ ಹಲ್ಲುಗಳಿಲ್ಲ, ಅವನಿಗೆ ಮೆತ್ತಗಿನ ಆಹಾರವೇ ಇಷ್ಟ. ಮಾಮಯ್ಯ ತೂಕ ಇಳಿಸಿಕೊಳ್ಳಲು
ಪ್ರಯತ್ನಿಸುತ್ತಿದ್ದಾರೆ. ಅವರು ಕರಿದ ಆಹಾರವನ್ನು ಸೇವಿಸುವುದಿಲ್ಲ. ಪೋಷಕಾಂಶಗಳು. ಆಹಾರದಿಂದ ಪೋಷಕಾಂಶಗಳನ್ನು ಪಡೆಯದಿದ್ದರೆ ದೇಹಕ್ಕೆ ಏನಾಗುತ್ತದೆ? ನಾವು ಏಕೆ ಕೇವಲ ಅನ್ನ, ಚಪಾತಿ ಅಥವಾ ಕೇವಲ ತರಕಾರಿ ಅಥವಾ ಕೇವಲ ಬೇಳೆಗಳನ್ನು ಮಾತ್ರ ತಿನ್ನಲು ಸಾಧ್ಯವಿಲ್ಲ? ಒಂದೇ ಊಟದಲ್ಲಿ ಕನಿಷ್ಠ 3 ರಿಂದ 4 ವಿಭಿನ್ನ ಆಹಾರ ಪದಾರ್ಥಗಳು ಏಕೆ ಅಗತ್ಯ? ವಿಭಿನ್ನ ಆಹಾರ ಪದಾರ್ಥಗಳು ದೇಹಕ್ಕೆ ವಿಭಿನ್ನ ಪೋಷಕಾಂಶಗಳನ್ನು ಒದಗಿಸುತ್ತವೆ. ಪೋಷಕಾಂಶವು ಜೀವಿಯು ಬದುಕಲು, ಬೆಳೆಯಲು ಮತ್ತು ಸಂತಾನೋತ್ಪತ್ತಿ ಮಾಡಲು ಬಳಸುವ ಒಂದು ಪದಾರ್ಥವಾಗಿದೆ. ನೀವು ಯಾವುದಾದರೂ ಪೋಷಕಾಂಶಗಳನ್ನು ಹೆಸರಿಸಬಲ್ಲಿರಾ? ಅಗತ್ಯವಾದ ಪೋಷಕಾಂಶಗಳು: ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು, ಪ್ರೋಟೀನ್ಗಳು, ಜೀವಸತ್ವಗಳು, ಖನಿಜಗಳು, ನೀರು. ಈ ಪೋಷಕಾಂಶಗಳ ಬಗ್ಗೆ ನಾವು ಮುಂದಿನ ಪಾಠಗಳಲ್ಲಿ ಕಲಿಯುತ್ತೇವೆ. ಆಹಾರದಿಂದ ಆ ಎಲ್ಲ ಪೋಷಕಾಂಶಗಳು ದೇಹಕ್ಕೆ ಸಿಗದಿದ್ದರೆ ಏನಾಗುತ್ತದೆ? ಪೋಷಕಾಂಶಗಳ ಕೊರತೆಯಿಂದ ದೇಹದಲ್ಲಿ ದುರ್ಬಲತೆ ಕಾಣಿಸಬಹುದು ಮತ್ತು ರೋಗಗಳು ಉಂಟಾಗಬಹುದು. ಆರೋಗ್ಯಕರ ಭಾರತೀಯ ಊಟದಲ್ಲಿ ಸಾಮಾನ್ಯವಾಗಿ ಇವುಗಳಿರುತ್ತವೆ: ಜೀವಸತ್ವಗಳು ಮತ್ತು ಖನಿಜಗಳನ್ನು ನೀಡುವ ತರಕಾರಿಗಳು, ಕಾರ್ಬೋಹೈಡ್ರೇಟ್ ಮತ್ತು ನಾರು ಪದಾರ್ಥವನ್ನು ನೀಡುವ ಚಪಾತಿ ಅಥವಾ ರೊಟ್ಟಿ, ಪ್ರೋಟೀನ್ ಮತ್ತು ನೀರನ್ನು ನೀಡುವ ದಾಲ್ ಮತ್ತು ಕಡಿ, ಕಾರ್ಬೋಹೈಡ್ರೇಟುಗಳನ್ನು ನೀಡುವ ಅನ್ನ ಇತ್ಯಾದಿ. ಸಂತುಲಿತ ಆಹಾರವನ್ನು ಅನುಸರಿಸುವುದರಿಂದ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ದೊರೆಯುವಂತೆ ನಾವು ಖಚಿತಪಡಿಸಿಕೊಳ್ಳಬಹುದು. ಸಂತುಲಿತ ಆಹಾರದಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು ಇರುತ್ತವೆ. ಸಂತುಲಿತ ಆಹಾರವು ವಿಭಿನ್ನ ರೀತಿಯ ಆಹಾರಗಳನ್ನು ಒಳಗೊಂಡಿದ್ದು, ಅವು ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಒದಗಿಸುತ್ತವೆ. ಹಿರಿಯರನ್ನು ಅವರು ಚಿಕ್ಕವರಾಗಿದ್ದಾಗಿನಿಂದ ಆಹಾರ ಪದ್ಧತಿಗಳು ಮತ್ತು ಅಡುಗೆ ಮಾಡುವ ವಿಧಾನಗಳು ಬದಲಾಗಿದೆಯೇ ಎಂದು ಅವರನ್ನು ಕೇಳಿ ತಿಳಿದುಕೊಳ್ಳಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.